ವೆಲ್ಕಮ್ ಟು ರೇಖಾ ಕಡೂರ್ಸ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್ CBSEದು ಸಬ್ಸ್ಟ್ರಾಕ್ಷನ್ ಲೆಸನ್ನು. ಸಬ್ಸ್ಟ್ರಾಕ್ಷನ್ ಅಂದ್ರೇನು? ಸಬ್ಸ್ಟ್ರಾಕ್ಷನ್ ಈಸ್ ದ ಪ್ರೋಸೆಸ್ ಆಫ್ ಟೇಕಿಂಗ್ ಥಿಂಗ್ಸ್ ಅವೇ. ನಮ್ಮ ಹತ್ರ ಇರೋದನ್ನು ಯಾರಾದರೂ ಕಸ್ಕೋತಾರಲ್ಲ, ಅದಕ್ಕೆ ಸಬ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಇರೋ ವಸ್ತುಗಳನ್ನೇ ಕಡಿಮೆ ಮಾಡೋದಕ್ಕೆ ನಾವೇನಂತೀವಿ? ಸಬ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಸಬ್ಸ್ಟ್ರಾಕ್ಷನ್ ಸಿಂಬಲ್ ಈಸ್ ದಿಸ್ ಒನ್, ಸಬ್ಸ್ಟ್ರಾಕ್ಷನ್. ವೆನ್ ವಿ ಸಬ್ಸ್ಟ್ರಾಕ್ಟ್ 0 ಫ್ರಾಮ್ ಅ ನಂಬರ್ ವಿ ಗೆಟ್ ದ ಸೇಮ್ ನಂಬರ್. ನಾವು 0ನಿಂದ ಯಾವುದಾದ್ರೂ ನಂಬರ್ನ ನಾವು ಲೆಸ್ ಮಾಡಿದರೆ, ಅದು ಯಾವ ನಂಬರ್ನ ನಾವು ಲೆಸ್ ಮಾಡ್ತೀವಲ್ಲ ಅದೇ ಸೇಮ್ ಆ್ಯಸ್ ಇಟ್ ಈಸೇ ಉಳಿಯುತ್ತೆ. ಅಂದರೆ ನಮ್ಮ ಕಡೆ ಕಡಿಮೆನೇ ಆಗಲ್ಲ ಅಂತ ಅರ್ಥ. ನೆಕ್ಸ್ಟ್, ಸಬ್ಸ್ಟ್ರಾಕ್ಷನ್ ಯೂಸಿಂಗ್ ರಿಯಲ್ ಆಬ್ಜೆಕ್ಟ್ಸ್ ಆರ್ ಪಿಕ್ಚರ್ಸ್. ನೋಡಿ, ಇಲ್ಲಿ ನಿಮ್ಗೆ ಇಷ್ಟವಾಗಿರೋಂಥ ಚಾಕ್ಲೇಟ್ಸ್ನೇ ಡ್ರಾ ಮಾಡಿದ್ದೇನೆ. ಹೌದಾ? ಇಲ್ಲೆಷ್ಟು ಚಾಕ್ಲೇಟ್ಸ್ ಇದೆ? 1 2 3 4 5 ಚಾಕ್ಲೇಟ್ಸ್ ಇದೆ. ಹೌದಾ? ಇಲ್ಲಿ ಕೆಳಗಡೆ ಏನು ಬರೆದಿದ್ದೀನಿ? ಔಟ್ ಆಫ್ 5 ಟೋಫೀಸ್ ಟೇಕ್ ಅವೇ 2 ಟೋಫೀಸ್. ಅಂದರೆ ಈ 5 ಟೋಫೀಸಲ್ಲಿ ಇಲ್ಲೆಷ್ಟಿದೆ? 5 ಟೋಫೀಸ್ ಇದಾವಲ್ಲ, ಇದರಲ್ಲಿ ಏನು ಮಾಡ್ಬೇಕಂದ್ರೆ 2 ಟೋಫೀಸ್ನ ನಾವು ಯಾರಿಗಾದ್ರೂ ಕೊಡಬೇಕಂತೆ. ಸೊ ಯಾರಿಗಾದ್ರೂ ಕೊಟ್ಟಾಗ ಏನು ಮಾಡ್ತೇವೆ ಹೇಳಿ? ನಾವು ಲೆಸ್ ಮಾಡ್ತೇವೆ ತಾನೇ. ಸೊ ಇದೆರಡನ್ನ ನಾವೇನು ಮಾಡಬೇಕಂದ್ರೆ ಲೆಸ್ ಮಾಡಬೇಕು. ಸೊ ಇವಾಗ ಇದೆರಡು ಲೆಸ್ ಮಾಡಿದಾಗ ಎಷ್ಟು ಉಳಿತು? 1 2 3. ಸೊ ನಮ್ಮ ಹತ್ರ 5 ಚಾಕ್ಲೇಟ್ ಇತ್ತು, ಅದರಲ್ಲಿ 2 ಚಾಕ್ಲೇಟ್ನ ನಮ್ಮ ಫ್ರೆಂಡ್ಸಿಗೆ ಕೊಟ್ಬಿಟ್ವಿ. ನಾವು 2 ಚಾಕ್ಲೇಟ್ ಕೊಟ್ಟಾಗ ನಮ್ಮ ಹತ್ರ ಎಷ್ಟು ಚಾಕ್ಲೇಟ್ಸ್ ಉಳಿತು? 3 ಚಾಕ್ಲೇಟ್ಸ್. ಹೌದಾ? ನೆಕ್ಸ್ಟ್, ಐಸ್ ಕ್ರೀಮ್ ಇದೆ ನೋಡಿ. ಎಷ್ಟು ಐಸ್ ಕ್ರೀಮ್ ಇದೆ? 1 2 3 4 5 6 7 8 ಐಸ್ ಕ್ರೀಮ್ ಇದೆ. ಇದರಲ್ಲಿ ಏನು ಮಾಡ್ಬೇಕು ಈಗ ನಾವು? ಔಟ್ ಆಫ್ 8 ಐಸ್ ಕ್ರೀಮ್ ಟೇಕ್ ಅವೇ 3 ಐಸ್ ಕ್ರೀಮ್ಸ್. ನಮ್ಮ ಹತ್ರ 8 ಐಸ್ ಕ್ರೀಮ್ ಇದೆಯಲ್ಲ, ಅದನ್ನು ನಾವು 3 ಲೆಸ್ ಮಾಡಬೇಕು. ಅಂದರೆ ಯಾರಿಗಾದರೂ ಕೊಡಬೇಕು ನಾವು. ಇಲ್ಲಿ ಲಾಸ್ಟ್ 3 ತೆಗೆದುಬಿಡೋಣವಾ? ಇವಾಗ ತೆಗೆದ್ರೆ ಎಷ್ಟು ಉಳಿತು ನಮ್ಮ ಕಡೆ ಐಸ್ ಕ್ರೀಮು? 1 1 2 3 4 5. ಸೊ 8ರಲ್ಲಿ ನಾವು 3 ಕಳೆದ್ರೆ ಎಷ್ಟು ಉಳಿತು? 5 ಐಸ್ ಕ್ರೀಮ್ ಉಳಿತು ನಮಗೆ. ಇದು ಅರ್ಥ ಆಯ್ತಾ? ನೆಕ್ಸ್ಟ್, ಇವಾಗ ನಾನು ಪಿಕ್ಚರ್ಸ್ ತೋರಿಸಿ ನಿಮಗೆ ಹೇಳಿಕೊಟ್ಟೆ ಯಾವ ಥರ ಸಬ್ಸ್ಟ್ರಾಕ್ಷನ್ ಮಾಡಬೇಕು ಅಂತ. ಇವಾಗ ಏನಂದರೆ ನಾನು ಸ್ಕೆಚ್ ಪೆನ್ನಿಂದ ಮಾಡಿ ತೋರಿಸ್ತೀನಿ. ಇಲ್ಲೆಷ್ಟಿದೆ ನೋಡಿ ಸ್ಕೆಚ್ ಪೆನ್ಸು? 1 2 3 4 5 6 7 ಸ್ಕೆಚ್ ಪೆನ್ಸ್ ಇದೆ. ಹೌದಾ? 7ಅಲ್ಲಿ ಏನಂದರೆ ನಾವು 3 ಸ್ಕೆಚ್ ಪೆನ್ಸ್ನ ಲೆಸ್ ಮಾಡಬೇಕು. ಸೊ 3 ತೆಗೆದುಬಿಟ್ಟೆ ನಾನು. ಎಷ್ಟು ಸ್ಕೆಚ್ ಪೆನ್ ಉಳಿತು? 1 2 3 4 ಸ್ಕೆಚ್ ಪೆನ್ಸ್ ಉಳಿತು. ಹೌದಾ? ಈ ಥರ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ನೆಕ್ಸ್ಟ್, ಹಾರಿಜಾಂಟಲ್ ಸಬ್ಸ್ಟ್ರಾಕ್ಷನ್. ಹಾರಿಜಾಂಟಲ್ ಅಂದರೆ ಅಡ್ಡ ಸಬ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಹಾರಿಜಾಂಟಲ್ ಅಂತ ಕರಿತೀವಿ. ಸೊ ಇಲ್ಲೆಷ್ಟಿದೆ? ಫಸ್ಟ್ ಒನ್ನು 7 - 3. ಸೊ ನಾವಿವಾಗ ಏನು ಮಾಡಬೇಕು? 7ರಲ್ಲಿ 3 ನಾವು ಕಡಿಬೇಕು. ಯಾವ ಥರ ನೋಡಿ? ಫಸ್ಟು 1 2 3 4 5 6 7 ಲೈನ್ಸ್ ಹಾಕಿದ್ರಾ? ಇದರಲ್ಲಿ 3 ಲೆಸ್ ಮಾಡಿ 1 2 3. ಎಷ್ಟು ಉಳಿತು? ಇವಾಗ 1 2 3 4 ಇಳಿತು. ಹೌದಾ? ನೆಕ್ಸ್ಟ್, 5 - 3. 5ರಲ್ಲಿ 3 ಲೆಸ್ ಮಾಡಬೇಕು. 1 2 3 4 5. ಹೌದಾ? ಈ 5ಅಲ್ಲಿ 3ನ ಲೆಸ್ ಮಾಡಬೇಕು. 1 2 3. ಎಷ್ಟು ಉಳಿತು? 1 2. ಹೌದಾ? ನೆಕ್ಸ್ಟ್, 6 - 2. 1 2 3 4 5 6. 2 ಲೆಸ್ ಮಾಡಬೇಕು ಇದರಲ್ಲಿ. 1 2. ಎಷ್ಟು ಉಳಿತು ಇವಾಗ? 1 2 3 4. ಹೌದಾ? ನೆಕ್ಸ್ಟ್, 9 - 4. 1 2 3 4 5 6 7 8 9 ಲೈನ್ಸ್ ಡ್ರಾ ಮಾಡಿದೆ. ಇದರಲ್ಲಿ ಏನಂದರೆ 4 ಲೈನ್ಸ್ನ ಸ್ಟ್ರೈಕ್ಔಟ್ ಮಾಡಬೇಕು. 1 2 3 4. ಎಷ್ಟು ಲೈನ್ಸ್ ಉಳಿತು? 1 2 3 4 5. ನೆಕ್ಸ್ಟ್, 3 - 0. 3 ಲೈನ್ಸ್ ಇದೆ, ನೀವು ಯಾರಿಗೇನು ಕೊಟ್ಟೇ ಇಲ್ಲ. ಸೊ ಅಲ್ಲಿಗೆ ಎಷ್ಟು ಉಳಿತು? 3ನೇ ಉಳಿತು. ಅರ್ಥ ಆಯ್ತಾ? ಇದು ಹಾರಿಜಾಂಟಲ್ ಸಬ್ಸ್ಟ್ರಾಕ್ಷನ್ನು. ನಿಮ್ಗೆ ಇದು ಮೆಥಡ್ ಈಸಿ ಆಗದೆ ಇದ್ದರೆ ಇವಾಗ ಇನ್ನೊಂದು ನೆಕ್ಸ್ಟ್ ಹೇಳ್ತಾರೆ ನೋಡಿ. 5. ಹೌದಾ? 5 ಫಿಂಗರ್ಸ್ ಓಪನ್ ಮಾಡ್ಕೋಬೇಕು. ಅದರಲ್ಲಿ ಲೆಸ್ 3 ಅಂತ ಕೊಟ್ಟಿದ್ದಾರೆ. 1 2 3. ಎಷ್ಟು ಫಿಂಗರ್ಸ್ ಓಪನ್ ಇದ್ದಾವೆ? 1 2.
ಹೌದಾ. ನೆಕ್ಸ್ಟ್ ಇನ್ನೊಂದು ಹೇಳ್ತೇನೆ ನೋಡಿ, 4 ಮೈನಸ್ 3. ಹೌದಾ. ಇವಾಗ 4 ಫಿಂಗರ್ಸ್ ಓಪನ್ ಮಾಡ್ಕೊಳ್ಳಿ, ಆಯಿತಾ. 4 ಫಿಂಗರ್ಸ್ ಓಪನ್ ಮಾಡ್ಕೊಂಡು ಅದರಲ್ಲಿ 3 ಲೆಸ್ ಮಾಡಿ. 1 2 3. ಎಷ್ಟು ಫಿಂಗರ್ ಓಪನ್ ಐತಿ? ಒಂದೇ ಅಲ್ವಾ, 1 ಅಂತ ಬರಿಬೇಕು. ನೆಕ್ಸ್ಟು 5 ಮೈನಸ್ 2. ಓಪನ್ 5 ಫಿಂಗರ್ಸ್, ಲೆಸ್ 2 in that. 1 2. How many fingers are open now? 1 2 3. Next, 8th one. 3 minus 1. Open 3 fingers, less 1 in that. How many fingers are open now? 1 2. ಅರ್ಥ ಆಯ್ತಾ ಫ್ರೆಂಡ್ಸ್? ಒಂದು ಸ್ಟ್ರೈಪ್ಸ್ ಹಾಕಿ ಹೇಳೋದನ್ನು ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ, ಇನ್ನೊಂದು ಫಿಂಗರ್ ಕೌಂಟಿಂಗಲ್ಲೂ ಹೇಳ್ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್ 8 ಮೈನಸ್ 3. ಡ್ರಾ 8 ಲೈನ್ಸ್. 1 2 3 4 5 6 7 8. 8 ಲೈನ್ಸ್ ಡ್ರಾ ಮಾಡಿದೆ. ಇದರಲ್ಲಿ ಏನಂದರೆ 6 ಲೈನ್ಸ್ನ ಲೆಸ್ ಮಾಡಬೇಕು ನೀವು. 1 2 3 4 5 6. ಎಷ್ಟು ಲೈನ್ ಉಳಿತು ಹಾಗಿದ್ರೆ? 2. 8 ಮೈನಸ್ 6 ಅಂದರೆ 2. ನೆಕ್ಸ್ಟ್ 7 ಮೈನಸ್ 5. 1 2 3 4 5 6 7. ಹೌದಾ. ಇದರಲ್ಲಿ 5 ಲೆಸ್ ಮಾಡಬೇಕು. 1 2 3 4 5. ಎಷ್ಟು ಲೈನ್ಸ್ ಉಳಿತು? 2. ನೆಕ್ಸ್ಟ್ 6 ಮೈನಸ್ 4. 1 2 3 4 5 6. ಹೌದಾ. ಇದರಲ್ಲಿ 4 ಲೆಸ್ ಮಾಡಬೇಕು. 1 2 3 4. ಎಷ್ಟು ಉಳಿತು? 2 ಉಳಿತು. ಹೌದಾ. ನೆಕ್ಸ್ಟ್ 5 ಫಿಂಗರ್ ಮೆಥಡ್ ಮಾಡೋಣ. 5 ಇದರಲ್ಲಿ ನಾನು ಯಾರಿಗೇನು ಕೊಟ್ಟಿಲ್ಲ, 0. ಹೌದಾ, ಯಾರಿಗೇನು ಕೊಟ್ಟಿಲ್ಲ ನಾನು. ಸೊ 5 ಫಿಂಗರ್ಸ್ ಓಪನ್ ಇದೆ, ಯಾರಿಗೇನು ಕೊಟ್ಟಿಲ್ಲ, ಅಲ್ಲಿಗೆ ಎಷ್ಟಾಯಿತು? 5 ಉಳಿತು. ನೆಕ್ಸ್ಟ್ 9 ಮೈನಸ್ 5. ಡ್ರಾ 9 ಲೈನ್ಸ್. 1 2 3 4 5 6 7 8 9. ಲೆಸ್ 5 in that. 1 2 3 4 5. ಎಷ್ಟು ಉಳಿತು? 1 2 3 4. ಅರ್ಥ ಆಯ್ತಾ? ಇದು ವರ್ಟಿಕಲ್ ಸಬ್ಸ್ಟ್ರಾಕ್ಷನ್ನು. ನೆಕ್ಸ್ಟ್ ಟರ್ಮ್ಸ್ ಯಾವುದಿದೆ, ಸಬ್ಸ್ಟ್ರಾಕ್ಷನ್ ಟರ್ಮ್ಸ್ ಯಾವುದಾದ್ರು ಬರುತ್ತೆ ಅಂತ. ಇವಾಗ ಲೆಸ್ ದ್ಯಾನ್, ಫಸ್ಟ್ ಟರ್ಮ್ ಯಾವುದು? ಲೆಸ್ ದೆನ್ ಅನ್ನೋದು ಬರುತ್ತೆ. 1 ಲೆಸ್ ದ್ಯಾನ್ 4 ಅಂದರೆ 4ರಲ್ಲಿ 1 ಕಡಿಮೆ ಮಾಡಿದರೆ ಎಷ್ಟು ಉಳಿಯುತ್ತೆ? 3. ಹೌದು ತಾನೇ? ಇಲ್ಲಿ 3 ಕೊಟ್ಟಿದ್ದಾರದಲ್ಲ, ಅದನ್ನೇ ಮಾಡಬೇಕು. 4 ಮೈನಸ್ 1 ಈಸ್ ಈಕ್ವಲ್ಸ್ ಟು 3. ವರ್ಟಿಕಲ್ ಸಬ್ಸ್ಟ್ರಾಕ್ಷನ್ ಹಾರಿಜಾಂಟಲ್ ಸಬ್ಸ್ಟ್ರಾಕ್ಷನ್ನೇ ಮಾಡೋಣ. ನೆಕ್ಸ್ಟ್ 3 ಲೆಸ್ ದೆನ್ 7 ಈಸ್ 4. ಸೊ ಏನಂದ್ರೆ ಇಲ್ಲಿ 7ಅಲ್ಲಿ 3ನ ಲೆಸ್ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು? 4 ಬರುತ್ತೆ. ಇನ್ನೊಂದು ಏನು ಟ್ರಿಕ್ ಅಂದರೆ ಸಬ್ಸ್ಟ್ರಾಕ್ಷನಲ್ಲಿ ಯಾವಾಗಲೂ ದೊಡ್ಡ ನಂಬರ್ ಮೇಲ್ಗಡೆ ಇರುತ್ತೆ, ಚಿಕ್ಕ ನಂಬರ್ ಕೆಳಗಡೆ ಇರುತ್ತೆ. ಸಿಂಗಲ್ ಡಿಜಿಟು ಸಬ್ಸ್ಟ್ರಾಕ್ಷನಲ್ಲಿ ನೆನ್ಪಿಟ್ಕೊಳ್ಳಿ, ದೊಡ್ಡ ನಂಬರ್ ಮೇಲ್ಗಡೆ ಇರುತ್ತೆ, ಚಿಕ್ಕ ನಂಬರ್ ಕೆಳಗಡೆ ಇರುತ್ತೆ ಸಿಂಗಲ್ ಡಿಜಿಟ್ ಸಬ್ಸ್ಟ್ರಾಕ್ಷನಲ್ಲಿ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ 6 ಆ್ಯಂಡ್ 5 ಈಸ್ 1. ಇನ್ನೊಂದು ಟರ್ಮ್ ಯಾವುದಂದರೆ ಡಿಫ್ರೆನ್ಸ್ ಬಿಟ್ವೀನ್ ಯೂಸ್ ಮಾಡ್ತಾರೆ. 6 ಮೈನಸ್ 5 ಈಸ್ ಈಕ್ವಲ್ಸ್ ಟು 1. ನೋಡಿ ಇಲ್ಲಿ ದೊಡ್ಡ ನಂಬರ್ ಇದೆ 6. ಹೌದಾ. ಡಿಫ್ರೆನ್ಸ್ ಬಿಟ್ವೀನ್ 7 ಆ್ಯಂಡ್ 2 ಈಸ್ 5. 7 ಮೈನಸ್ 2. ನೋಡಿ ಫಸ್ಟಿಗೆ ಯಾವಾಗಲೂ 7 ದೊಡ್ಡ ನಂಬರ್ ಕೊಟ್ಟಿದ್ದಾರೆ, 6 ಕೂಡ ದೊಡ್ಡ ನಂಬರು, ಆ ನಂತರ ಚಿಕ್ಕ ನಂಬರ್ ಕೊಟ್ಟಿದ್ದಾರೆ. ಈಸ್ ಈಕ್ವಲ್ಸ್ ಟು 5 ಆನ್ಸರ್. ನೆಕ್ಸ್ಟ್ ಥರ್ಡ್ ಮೆಥಡ್ ಈಸ್ ಟೇಕ್ ಅವೇ ಮೆಥಡ್. ಟೇಕ್ ಅವೇ ತೊಗೊಂಬಿಡಿ ಅಂತ ಅರ್ಥ. ಸೊ ಟೇಕ್ ಅವೇ 4 ಫ್ರಾಮ್ 6. 6 ಮೈನಸ್ 4 ಫ್ರಾಮ್ 6 ಅಂತ ಕೊಟ್ಟಿದ್ದಾರೆ, ಅಂದರೆ ದೊಡ್ಡ ನಂಬರ್ನ ಫಸ್ಟ್ ಹಾಕೋಬೇಕು. 6 ಮೈನಸ್ 4 ಈಸ್ ಈಕ್ವಲ್ಸ್ ಟು 2. ಟೇಕ್ ಅವೇ 3 ಫ್ರಾಮ್ 9. 9ನಲ್ಲಿ 3 ಲೆಸ್ ಮಾಡಿದರೆ ಎಷ್ಟು ಉಳಿಯುತ್ತೆ ಅದನ್ನು ಬರೀಬೇಕು. ಡ್ರಾ 9 ಲೈನ್ಸ್. 1 2 3 4 5 6 7 8 9. ಇನ್ ದಟ್ ಲೆಸ್ 3. 1 2 3 4 5 6 ಉಳಿತು. ಸೊ ಇದು ಸಬ್ಸ್ಟ್ರಾಕ್ಷನ್ ಟಾಪಿಕ್ ನಿಮ್ಗೆ ಅರ್ಥ ಆಗಿದ್ದರೆ ಹೋಮ್ವರ್ಕ್ ಮಾಡ್ತೀರಾ ನೀವು. ಥ್ಯಾಂಕ್ ಯು.